ಹಾಯ್ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೌಂಟ್ ಫಾರ್ಮುಲಾ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೌಂಟ್ ಫಾರ್ಮುಲಾ ಅಂದ್ರೆ ಏನು? ಓಕೆ, ಕೌಂಟ್ ಫಾರ್ಮುಲಾ ಅಂದರೆ ಒಂದು ರೇಂಜಲ್ಲಿ ಇರುವಂಥ ನಂಬರ್ಸ್ ಅಂದರೆ ಡೇಟಾನ ಕೌಂಟ್ ಮಾಡೋದಕ್ಕೆ ನಾವು ಕೌಂಟ್ ಫಾರ್ಮುಲಾ ಅಂತ ಯೂಸ್ ಮಾಡ್ತೀವಿ. ಈಗ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಕೌಂಟ್ ಫಾರ್ಮುಲಾ ಈಕ್ವಲ್ ಕೌಂಟ್, select the range, bracket close, enter. ಸೊ ನಿಮ್ಗೆ ಇಲ್ಲಿ ರಿಸಲ್ಟ್ ಬಂತು, ಎಷ್ಟು 6 ಅಂತ ಬಂತು. ಸೊ ನಮ್ಗೆ ಇಲ್ಲಿ ಟೋಟಲ್ 9 ಡೇಟಾ ಇದೆ. ಈ 9 ಡೇಟಾದಲ್ಲಿ ನಮ್ಗೆ ಓನ್ಲಿ 6 ರಿಸಲ್ಟ್ ಬಂತು. ಏಕೆಂದರೆ ಈ ಕೌಂಟ್ ಫಾರ್ಮುಲಾ ಓನ್ಲಿ ನ್ಯೂಮೆರಿಕಲ್ ನಂಬರ್ ಮಾತ್ರ ಕೌಂಟ್ ಮಾಡುತ್ತೆ, ಆಲ್ಫಾಬೆಟಿಕ್ ನಂಬರ್ನ ಕೌಂಟ್ ಮಾಡೋದಿಲ್ಲ. ಓಕೆ, ಹಾಗೆ ಒನ್ ಮೋರ್ ಎಕ್ಸಾಂಪಲ್, ಕೌಂಟ್ ಬ್ಲ್ಯಾಂಕ್ಸ್ ಫಾರ್ಮುಲಾ. ಇದು ಏನು ಮಾಡ್ತಂದರೆ ನಿಮ್ಮ ರೇಂಜಲ್ಲಿರುವಂಥ ಎಂಟಿ ಸೆಲ್ನ ಕೌಂಟ್ ಮಾಡಿ ನಮಗೆ ರಿಸಲ್ಟ್ ಕೊಡುತ್ತೆ. ಎಕ್ಸಾಂಪಲ್ ಈಕ್ವಲ್ ಕೌಂಟ್ ಬ್ಲ್ಯಾಂಕ್, ಸೆಲೆಕ್ಟ್ ದ ರೇಂಜ್, ಬ್ರಾಕೆಟ್ ಕ್ಲೋಸ್, ಎಂಟರ್. ಸೊ ನಮಗಿಲ್ಲಿ 3 ಅಂತ ರಿಸಲ್ಟ್ ಬಂತು. ಯಾಕಂದರೆ ನಮಗೆ ಈ ಟೋಟಲ್ ಈ ರೇಂಜಲ್ಲಿ ನಮಗೆ 3 ಎಂಟಿ ಸೆಲ್ ಇದೆ. ಸೊ ಹಂಗಾಗಿ ನಮಗಿಲ್ಲಿ ರಿಸಲ್ಟು 3 ಅಂತ ಬಂತು. ಇದು ಓನ್ಲಿ ಎಂಟಿ ಸೆಲ್ ಮಾತ್ರ ಕ್ಯಾಲ್ಕುಲೇಟ್ ಮಾಡುತ್ತೆ. ಇನ್ನು ಕೌಂಟಾ ಫಾರ್ಮುಲಾ. ಈ ಕೌಂಟಾ ಫಾರ್ಮುಲಾ ಅಂದರೆ ಏನಂದರೆ ಟೋಟಲ್ ನಿಮ್ಮ ರೇಂಜಲ್ಲಿರುವಂಥ ಎಲ್ಲ ಡೇಟಾನು ಕೌಂಟ್ ಮಾಡಿ ನಮಗೆ ರಿಸಲ್ಟ್ ಕೊಡುತ್ತೆ. ಎಕ್ಸಾಂಪಲ್ ಈಕ್ವಲ್ ಕೌಂಟಾ, select the range, bracket close, enter. ಸೊ ಈ ಕೌಂಟ್ ಆಫ್ ಫಾರ್ಮುಲಾದಲ್ಲಿ ನೀವು ಟೋಟಲ್ ಈ ರೇಂಜಲ್ಲಿ ಎಷ್ಟು ನಂಬರ್ ಆಫ್ ಡೇಟಾ ಇದೆಯಲ್ಲ ಎಲ್ಲ ಡೇಟಾ ರಿಸಲ್ಟ್ ಕೊಡುತ್ತೆ. ಇದು ನ್ಯೂಮ್ಯಾರಿಕಲ್ಲು ಮತ್ತು ಆಲ್ಫಾಬೆಟಿಕ್ ಎಲ್ಲ ಡೇಟಾನು ಕೌಂಟ್ ಮಾಡುತ್ತೆ. ಹಾಗೆ ಇನ್ನೊಂದು ಮೆಥಡಲ್ಲಿ ನಾವು ಈ ಕೌಂಟ್ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ಬೋದು. ಕ್ಲಿಕ್ ಮಾಡಿ, ಬಾರ್ಡರ್ ಹಾಕಿ, ಸೆಲ್ನ ಸೆಲೆಕ್ಟ್ ಮಾಡಿ, ಫಾರ್ಮುಲಾ ಟ್ಯಾಬ್ನ ಕ್ಲಿಕ್ ಮಾಡಿ, ಮೋರ್ ಆ್ಯಂಡ್ ಫಂಕ್ಷನ್ನ ಕ್ಲಿಕ್ ಮಾಡಿ, ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೌಂಟ್ ಅಂತ ಫಂಕ್ಷನ್ ಬರುತ್ತೆ. ಆ ಕೌಂಟ್ ಫಂಕ್ಷನ್ನ ಕ್ಲಿಕ್ ಮಾಡಿದಾಗ ಸೊ ಇದು ಡಿಫಾಲ್ಟ್ ಆಗಿ ಆಟೋಮೆಟಿಕ್ ಆಗಿ ಈ ರೇಂಜ್ ಸೆಲೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ಜಸ್ಟ್ ವ್ಯಾಲ್ಯೂ 1 ಅಂತ ಇದೆಯಲ್ಲ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ನಿಮ್ಮ ರೇಂಜ್ನ ಸೆಲೆಕ್ಟ್ ಮಾಡಿ ಎಂಟರ್ ಓಕೆ ಕೊಟ್ಟರೆ ನಿಮಗೆ ಇಲ್ಲಿ ರಿಸಲ್ಟ್ ಬರುತ್ತೆ. ಹಾಗೆ ಕೌಂಟ್ ಆಫ್ ಬ್ಲ್ಯಾಂಕ್ಸ್ ಫಾರ್ಮುಲಾ ಇದನ್ನು ಹೇಗಿದು ಮಾಡೋದು ಅಂದರೆ ಸೆಲ್ನ ಸೆಲೆಕ್ಟ್ ಮಾಡಿ ಫಾರ್ಮುಲಾಸ್ಗೆ ಹೋಗಿ ಮೋರ್ ಫಂಕ್ಷನ್ ಸ್ಟ್ಯಾಟಿಸ್ಟಿಕಲ್ ಜಸ್ಟ್ ಡ್ರ್ಯಾಗ್ ಡೌನ್ ಮಾಡಿದರೆ ಕೌಂಟ್ ಆಫ್ ಬ್ಲ್ಯಾಂಕ್ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮಾಡಿ ರೇಂಜ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಗೆ ಯಾವ ರೇಂಜಲ್ಲಿ ಡೇಟಾ ಬೇಕಲ್ಲ ಆ ಡೇಟಾ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಸೊ ನಿಮಗೆ ರಿಸಲ್ಟ್ ಬರುತ್ತೆ. ಹಾಗೆ ಕೌಂಟ್ ಆಫ್ ಫಾರ್ಮುಲಾ ಎಂಟಿ ಸೆಲ್ನ ಸೆಲೆಕ್ಟ್ ಮಾಡಿ ಫಾರ್ಮುಲಾಸ್ ಕ್ಲಿಕ್ ಮಾಡಿ ಮೋರ್ ಆ್ಯಂಡ್ ಫಂಕ್ಷನ್ಗೆ ಹೋಗಿ ಸ್ಟ್ಯಾಟಿಸ್ಟಿಕಲ್ ಕ್ಲಿಕ್ ಮಾಡಿ ಸೊ ಡೌನ್ ಮಾಡಿದರೆ ಕೌಂಟಾ ಜಸ್ಟ್ ಕ್ಲಿಕ್ ಮಾಡಿ ಓಕೆ ನಮಗೆ ಬೇಕಾದಂಥ ಡೇಟಾ ರೇಂಜ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡಿ, ಆವಾಗ ನಿಮಗೆ ರಿಸಲ್ಟ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.